ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್ ಕ್ರೇಜಿ ಪ್ರಯಾಣ. ನಮ್ಮ ಚಿಕ್ಕಮಗಳೂರು ಟ್ರಿಪ್ನ 7ನೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗಾಗಲೇ ಪಾರ್ಟ್ 1ಇಂದ ಪಾರ್ಟ್ 6ವರೆಗೂ ನಮ್ಮ ಚಾನಲ್ನಲ್ಲಿ ಇದೆ. ಹಿಂದಿನ ವೀಡಿಯೋದಲ್ಲಿ ಸಕ್ಕತ್ತಾಗಿರೋಂಥ ಪ್ಲೇಸ್ ವಿಸಿಟ್ ಮಾಡಿದ್ವಿ, ವರಂಗ. ಅದನ್ನು ವರಂಗ ಬಸದಿ ಅಥವಾ ಕೆರೆ ಬಸದಿ ಅಂತ ಕರೀತಾರೆ. ತುಂಬಾ ಚೆನ್ನಾಗಿರೋಂಥ ಜಾಗ ಅದು. ಆ ವಿಡಿಯೋ ಯಾರನ್ನ ನೋಡಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಇದೆ, ನೋಡ್ಕೊಳ್ಳಿ. ಹಾಗೆ ಅಲ್ಲಿ ಅದೇ ಜಾಗದಿಂದನೇ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇವಾಗ ಆಗುಂಬೆ ಹೋಗ್ತಿರೋದು. ಆಗುಂಬೆ ಸನ್ಸೆಟ್ ಪಾಯಿಂಟ್ ಹತ್ರ ಹೋಗೋಣ. ಸನ್ಸೆಟ್ ಪಾಯಿಂಟ್ ನೋಡಿಕೊಂಡು ಅಲ್ಲಿಂದನೇ ಶೃಂಗೇರಿಗೆ ಹೋಗೋಣ. ನಾವು ಆಗುಂಬೆಗೆ ಏನಕ್ಕೆ ವಿಸಿಟ್ ಮಾಡ್ತೀವಿ ಅಂದರೆ, ಒಂದು ಅಲ್ಲಿ ಸನ್ಸೆಟ್ ಪಾಯಿಂಟ್ ನೋಡೋದು, ಎರಡನೇದಾಗಿ ಅಲ್ಲಿನ ನೇಚರ್ ಮತ್ತು ಕ್ಲೈಮೇಟ್ನ ಎಂಜಾಯ್ ಮಾಡೋದಕ್ಕಂತ. ಹಾಗಾಗಿನೇ ಈ ವಿಡಿಯೋದಲ್ಲಿ ಸುಮಾರು ಅರ್ಧ ಭಾಗ ಬರೀ ನಿಮಗೆ ಬೈಕ್ ರೈಡೇನೇ ಇರುತ್ತೆ. ಇನ್ನು ಆಗುಂಬೆ ಘಾಟ್ ಸ್ಟಾರ್ಟ್ ಆಗಿಲ್ಲ. ಸೊ ಇಲ್ಲಿಂದ ಈಗ ವರಂಗದಿಂದ ಹೋಗ್ತಿರೋದ್ರಿಂದ ಸ್ವಲ್ಪ ದೂರನೇ ಆಗುಂಬೆ ಶುರುವಾಗುತ್ತೆ. ಆಗುಂಬೆ ಘಾಟ್ ಸೆಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮಳೆ ಬರೋಂಗಿದೆ, ಬಟ್ ಕ್ಲೈಮೇಟ್ ಅದು ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ಇನ್ನೊಂದು 15-20 ಮಿನಿಟ್ಸಲ್ಲಿ ನಾವು ಸನ್ಸೆಟ್ ಪಾಯಿಂಟ್ ರೀಚ್ ಆಗ್ಬೋದು. ನೋಡೋಣ ಸನ್ಸೆಟ್ ಸಿಗುತ್ತಾ ಇಲ್ವೋ, ಯಾಕಂದರೆ ಫುಲ್ ಕ್ಲೌಡ್ಸ್ ಇದೆ, ಮಂಜು ಬೇರೆ ಇದೆ, ಬಿಸಿಲು ಕಮ್ಮಿ ಇರೋದ್ರಿಂದ ಸನ್ಸೆಟ್ ಪಾಯಿಂಟ್ ಅಂದರೆ ಸನ್ಸೆಟ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಯಾವ ಥರ ಇರುತ್ತೆ ಅಂತ ನೋಡೋಣ. ಕಷ್ಟಪಟ್ಟಿದೆ ಪಾಪ, ಅದಕ್ಕೆ ಮಳೆ ಶುರುವಾಗೋದು. ಮತ್ತೆ ಜೋರು ಮಳೆ ಶುರುವಾಯಿತು. ಡ್ರೈವ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಆಪೋಸಿಟ್ ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ. ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಹುಷಾರಾಗಿ ಓಡಿಸ್ಬೇಕು ಗಾಡಿ. ಘಾಟ್ ಸೆಕ್ಷನ್ ಉದ್ದಕ್ಕೂ ನಮ್ಗೆ ಈ ಥರ ಕರ್ವ್ಸ್ ಸಿಗುತ್ತೆ, ತುಂಬಾ ಇದೆ ನೋಡಿ. ಇದು ಮಧ್ಯದಲ್ಲಿ ಆನ್ ದ ವೇ ನಿಲ್ಲಿಸಿರೋ ಗಾಡಿ ಈ ಥರ ವ್ಯೂ ಸಿಗ್ತಾ ಇದೆ. ಓಕೆ, ಫೈನಲಿ ಈಗ ಸನ್ಸೆಟ್ ಪಾಯಿಂಟ್ ರೀಚ್ ಆಗಿದ್ದೀನಿ. ಇಲ್ಲೆಲ್ಲ ಕಾರುಗಳೆಲ್ಲ ನಿಲ್ಲಿಸ್ಬಿಟ್ಟು ಬ್ಲಾಕ್ ಮಾಡ್ತಾರೆ ಅಂಥೇಳಿ ಅಲ್ಲಿ ಹಿಂದ್ಗಡೆ ಸ್ವಲ್ಪ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಸ್ವಲ್ಪ ಪಾರ್ಕಿಂಗ್ ಏರಿಯಾ ಥರ ಮಾಡಿದ್ದಾರೆ. ವ್ಯೂ ಪಾಯಿಂಟ್ ಇಲ್ಲಿ ಮುಂದೆ ಇದೆ, ಇವಾಗ ನೋಡ್ಕೊಂಬಂದಲ್ಲ. ಫ್ರೆಂಡ್ಸ್, ಈಗ ನಾವು ಆಗುಂಬೆ ಘಾಟ್ನ ಒಂದು ವ್ಯೂ ಪಾಯಿಂಟಲ್ಲಿ ಇದ್ದೀವಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಸೂರ್ಯಾಸ್ತಮಾನ ವೀಕ್ಷಣೆ ಅಂದರೆ ಸನ್ಸೆಟ್ ಪಾಯಿಂಟ್. ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಹಾಯ್ ಹಾಯ್ ಎಲ್ಲರಿಗೂ ಹಾಯ್, ಬಾಯ್. ನೋಡೋಣ, ಏನು ಕಾಣಿಸ್ತಾ ಇಲ್ಲ, ಫುಲ್ ಕವರ್ ಆಗ್ಬಿಟ್ಟಿದೆ. ಎಲ್ಲರೂ ಈ ವ್ಯೂನ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ತುಂಬಾ ಡಿಫ್ರೆಂಟಾಗಿ ಫೋಟೋಗಳಿಗೆಲ್ಲ ಫೋಸ್ ಕೊಡ್ತಾ ಇದ್ದಾರೆ, ಯಾಕಂದರೆ ಆ ಥರ ಇದೆ ಇದು ಜಾಗ. ನೋಡಿ ಹೆಂಗಿದೆ, ಸುತ್ತಲೂ ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಮುಂದೆ ಆ್ಯಕ್ಚುಲಿ ಬೆಟ್ಟಗಳಿದೆ, ಅದು ಕಾಣಿಸ್ತಾ ಇಲ್ಲ, ಅಷ್ಟೂ ಮಂಜು ಕವರ್ ಆಗಿಬಿಟ್ಟಿದೆ ಇಲ್ಲಿ. ಏನಿದೆ ಇದು ವ್ಯೂ.
ಫುಲ್ಲು ಮಂಜು ತುಂಬಿಕೊಂಡಿದ್ದು, ಇದರಿಂದ ನಮಗೆ ಸನ್ಸೆಟ್ ನೋಡೋಕ್ಕಾಗಲಿಲ್ಲ. ಆದರೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಹಾಗಿದ್ರೆ ಬನ್ನಿ ಇಲ್ಲಿಂದ ಶೃಂಗೇರಿ ಹೊರಡೋಣ. ಇಲ್ಲಿಂದ ಸುಮಾರು ಒಂದು 25-30 ಕಿಲೋಮೀಟ್ರ್ ಇರ್ಬೋದು. ಹೆಂಗಿತ್ತು ಆಗುಂಬೆ ಸನ್ಸೆಟ್ ಪಾಯಿಂಟ್ ಫ್ರೆಂಡ್ಸ್? ಚೆನ್ನಾಗಿತ್ತಲ್ಲ? ಅಲ್ಲಿ ಹೆವಿ ಟ್ರಾಫಿಕ್ಕು, ಅದಕ್ಕೆ ಪೊಲೀಸರು ಮುಂದೆ ಕಡೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಗಾಡಿಗಳು ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇಷ್ಟು ಚಿಕ್ಕ ಜಾಗದಲ್ಲಿ. ಸೊ ಐ ಥಿಂಕ್ ಆಗುಂಬೆ ಘಾಟ್ ಮುಗೀತು ಅನಿಸುತ್ತೆ. ಇವಾಗ ಒಂದು ಬೋರ್ಡ್ ಕಾಣಿಸ್ತಾ ಇದೆ ಇಲ್ಲಿ, ಶೃಂಗೇರಿ 28 ಕಿಲೋಮೀಟ್ರು, ತೀರ್ಥಹಳ್ಳಿ 32, ಶಿವಮೊಗ್ಗ 93, ಜೋಗ್ ಫಾಲ್ಸು 138, ಚಿಕ್ಕಮಗಳೂರು 112. ಶೃಂಗೇರಿ ಹತ್ರ ಇದೆ, 28 ಕಿಲೋಮೀಟರ್ ಅಷ್ಟೇ ಇವಾಗ. ಅಂದರೆ ಒಂದು ಘಾಟ್ ಸೆಕ್ಷನ್ ಸ್ವಲ್ಪ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಒಂದು 45 ಮಿನಿಟ್ಸ್ರಿಂದ 1 ಅವರ್ ತಗೋಬೋದು. ಮಳೆ ನಿಲ್ತು, ಇಷ್ಟೊತ್ತು ಆಗುಂಬೆ ಘಾಟ್ ಮಧ್ಯೆ ಬರ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಮಳೆ. ಆಗುಂಬೆಯಿಂದ ಶೃಂಗೇರಿಗೂ ಘಾಟ್ ಸೆಕ್ಷನ್ ಇದೆ, ಫಾರೆಸ್ಟ್ ಏರಿಯಾನೇ ಇದು. ತುಂಬ ಕರ್ವ್ಸ್ ಕೂಡ ಇದೆ. ಸೊ ಇವಾಗ ಒಂದು 7:15 ಹಂಗೆ ರೀಚ್ ಆಗ್ಬೋದು ನಾವು ಶೃಂಗೇರಿಗೆ. ಇನ್ನೊಂದು 20 ಕಿಲೋಮೀಟರ್ ಇದೆ ಅಷ್ಟೇ. ಇವಾಗ 6:40 ಟೈಮು. ದೇವಸ್ಥಾನ ದರ್ಶನ ಆಗುತ್ತೆ ಈಗ. ಆಮೇಲೆ ಟೆಂಪಲಲ್ಲೇ ಅನ್ನಪ್ರಸಾದ ಊಟ ಮಾಡಿಕೊಂಡು ಅಲ್ಲಿಂದ ಹೊರಡುವ. ದೇವಸ್ಥಾನ ಗೋಪುರ ನೋಡಿ ಎಷ್ಟು ದೊಡ್ಡದಾಗಿದೆ. ಪಾರ್ಕ್ ಮಾಡಿಬಿಟ್ಟು ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಶೃಂಗೇರಿ ರಾಜಬೀದಿ. ಈ ಕಡೆ ಪಾರ್ಕಿಂಗ್ ಏರಿಯಾ ಇದೆ, ಹೊಳೆ ಇದೆ, ರೂಮ್ಗಳಿದ್ದಾವೆ. ದೇವಸ್ಥಾನದ್ದು ಮಠದ್ದು 200-300 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಇದು ರಾಜಗೋಪುರ. ಫ್ರೆಂಡ್ಸ್, ನಿಮಗೆ ನಾನು ಶೃಂಗೇರಿ ಬಗ್ಗೆ ಜಾಸ್ತಿ ಹೇಳಬೇಕು. ನಾನು ಮುಂಚೆಯಿಂದನೂ ಇಲ್ಲಿಗೆ ಬರ್ತಾ ಇದ್ದೆ. ನನ್ನ ಫೇವ್ರೆಟ್ ಪ್ಲೇಸ್ ಇದು. ಒಂದು 10-15 ವರ್ಷದಿಂದನೂ ಬರ್ತಾ ಇದ್ದೀನಿ. ಯಾವಾಗನ ತುಂಬ ಬೇಜಾರಾದರೆ ಅಥವಾ ಏನಾರ ಸ್ವಲ್ಪ ಸ್ಟ್ರೆಸ್ ಆ ಥರ ಇದ್ದರೆ ನಾನು ಬಸ್ ಹತ್ಕೊಂಡು ಬಂದ್ಬಿಡ್ತಾ ಇದ್ದೆ ಮುಂಚೆ, ಒಂದು 15 ವರ್ಷದಿಂದ. ಸೊ ತುಂಬ ಸರಿ ವಿಸಿಟ್ ಮಾಡಿದ್ದೀನಿ. ಇಲ್ಲಿಗೆ ಬಂದರೆ ಸ್ವಲ್ಪ ಮೈಂಡೆಲ್ಲ ಫ್ರೆಶ್ ಆಗುತ್ತೆ, ಕೂಲ್ ಆಗುತ್ತೆ, ಏನಕ್ಕಂತ ಗೊತ್ತಿಲ್ಲ. ಇದು ಜಗದ್ಗುರು ಶಂಕರಾಚಾರ್ಯ ಅವರು ಪ್ರತಿಷ್ಠಾಪನೆ ಮಾಡಿರೋದು ಶಾರದಾ ದೇವಸ್ಥಾನ. ಬನ್ನಿ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆ ಹಾಗೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. ಈ ಶಾರದಾ ದೇವಸ್ಥಾನ ತುಂಗಾ ನದಿ ದಂಡೆಯಲ್ಲಿದೆ. ಅಲ್ಲಿ ಮುಂದೆ ಸ್ವಲ್ಪ ಮುಂದೆ ಹೋದರೆ ಒಂದು ನದಿ ಹರಿತಾ ಇದೆ. ಸುಮಾರು ಜನ ದೇವಸ್ಥಾನ ನೋಡಿರ್ತೀರ. ಇಲ್ಲಿ ಅಕ್ಷರಾಭ್ಯಾಸ ಮಂಟಪ ಅಂತ ಹಾಕಿದ್ದಾರೆ. ಮುಂಚೆ ಇಲ್ಲಿ ಮಾಡ್ತಾ ಇದ್ರು, ಇವಾಗ ಇಲ್ಲಿ ಹಾಕಿದ್ದಾರೆ. ಅಕ್ಷರಾಭ್ಯಾಸ ಅಂದರೆ ಗೊತ್ತಲ್ವಾ? ಏನಂದರೆ ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಅಥವಾ ಏನಾರು ಅಕ್ಷರಗಳು ಬರೆಯೋಕ್ಕೆ ಮುಂಚೆ ಇಲ್ಲಿ ಕರ್ಕೊಂಬರ್ತಾರೆ. ಏನಕ್ಕಂದರೆ ಶಾರದಾ ದೇವಿ ಒಂದು ವಿದ್ಯೆಗೆ ಅಧಿಪತಿ. ಸೊ ಹಾಗಾಗಿ ಫಸ್ಟು
ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಬಿಟ್ಟು ಅಕ್ಷರಗಳನ್ನ ಒಂದು ಸ್ಲೇಟಲ್ಲಿ ಇಲ್ಲಿ ಬರೆಸ್ತಾರೆ. ಸೊ ಒಂದಿಷ್ಟು ಏನೋ ಒಂದು ಪೂಜೆಗೆ ಒಂದು ಅಮೌಂಟ್ ಏನೋ ಇದೆ, 200 ಅಥವಾ 300 ಏನೋ ಇದೆ ಇಲ್ಲಿ. ಅದನ್ನು ನಾನು ಆಮೇಲೆ ಹೇಳ್ತೀನಿ ನೋಡ್ಬಿಟ್ಟು. ಸೊ ಅಲ್ಲಿಂದ ಆಮೇಲೆ ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸ್ಕೊಂಡು ಇದು ಮಾಡ್ತಾರೆ. ಅಂದ್ರೆ ಮೊದಲನೇ ಅಕ್ಷರಾಭ್ಯಾಸ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ನಾನೀಗ ಶಾರದಾ ಮಾತೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಮೊಬೈಲ್ಸ್ ಒಳಗಡೆ ಅದು ಇಲ್ಲ, ನಿಮಗೆ ಆಚೆ ಕಡೆಯಿಂದನೇ ತೋರಿಸ್ತೀನಿ. ದೇವ್ರ ದರ್ಶನ ಮಾಡ್ಕೊಳ್ಳಿ. ಇಲ್ಲಿಂದ ಎಷ್ಟು ದೂರದಿಂದ ಕಾಣಿಸಿದ್ರೆ ಇಲ್ಲ ಅಟ್ಲೀಸ್ಟ್ ನಮಸ್ಕಾರ ಹಾಕ್ಕೊಳ್ಳಿ. ನೋಡಿ ಇದು ಮೇನ್ ದೇವಸ್ಥಾನ. ನೋಡಿ ಇದು ಶಾರದಾ ಸನ್ನಿಧಾನದಿಂದ ಆಚೆ ಬರೋ ದಾರಿ. ಬಂದ ತಕ್ಷಣ ನಮಗೆ ಇಲ್ಲಿ 2 ಮಂಟಪ ಕಾಣಿಸುತ್ತೆ. ಇದು ಆದಿಶಂಕರಾಚಾರ್ಯರದ್ದು. ಸ್ವಲ್ಪ ಮುಂದೆ ಪಕ್ಕದಲ್ಲಿ ತೋರಣ ಗಣಪತಿ ದೇವಸ್ಥಾನ ಎರಡು ಇದೆ. ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮೊಬೈಲ್ಸ್ ಇಲ್ಲಿ ಕೂಡ ಅಲೋ ಇಲ್ಲ. ಇಲ್ಲಿ ನನ್ನ ಹಿಂದೆ ಇರೋದೇ ತೋರಣ ಗಣಪತಿ ದೇವಸ್ಥಾನ. ಇದಕ್ಕೆ ತೋರಣ ಗಣಪತಿ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ದೇವರ ವಿಗ್ರಹ ಇರೋದೇ ಮುಖ್ಯ ದ್ವಾರದ ಮೇಲೆ ತೋರಣ ಇರುತ್ತಲ್ಲ ಆ ಜಾಗದಲ್ಲಿ, ಅದಕ್ಕೆ ಇದನ್ನು ತೋರಣ ಗಣಪತಿ ಅಂತಾರೆ. ಈ ನದಿಯಿಂದ ಆ ಕಡೆ ದಾಟೋದಕ್ಕೆ ಒಂದು ಸೇತುವೆ ಮಾಡಿದ್ದಾರೆ ದೇವಸ್ಥಾನ ಒಳಗಡೆಯಿಂದನೇ. ಮಂಟಪಗಳಿದ್ದಾವೆ ಅಲ್ಲಿ, ಗುರುಗಳದ್ದು ಮತ್ತು ಬೇರೆ ಬೇರೆಯವ್ರದ್ದೆಲ್ಲನೂ ಮಂಟಪಗಳು ಮಾಡಿದ್ದಾರೆ. ಆ ಜಾಗ ವಿಸಿಟ್ ಮಾಡೋದಂತೂ ಮಿಸ್ ಮಾಡಬೇಡಿ. ತುಂಬಾ ಪ್ರಶಾಂತವಾಗಿರುತ್ತೆ, ಅಲ್ಲಿ ಧ್ಯಾನ ಎಲ್ಲ ಮಾಡ್ಬೋದು. ಸೊ ಇವಾಗ ತೋರಿಸ್ತೀನಿ ಅಲ್ಲಿ ಏನೇನಿದೆ ಅಂತ. ಹೋಗೋಣ ಅಲ್ಲಿ. ಮುಂಚೆ ಇಲ್ಲಿ ಬಿಡ್ತಾ ಇದ್ರು ಆ ಮೆಟ್ಲ ಹತ್ರ ಕೈಕಾಲು ತೊಳ್ಕೊಳೋದಕ್ಕೆಲ್ಲ. ನೀರಿನ ಮಟ್ಟ ಜಾಸ್ತಿ ಇದೆ ಅಂತ ಕಾಣುತ್ತೆ. ಇಲ್ಲಿ ಮೀನುಗಳಿದಾವೆ, ತುಂಬ ದೊಡ್ಡ ದೊಡ್ಡ ಮೀನುಗಳಿದಾವೆ ಅಲ್ಲಿ. ಸೊ ಯಾರು ಮೀನು ಹಿಡಿಯೋದಿಲ್ಲ ಇಲ್ಲಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದವು. ತುಂಗಾ ನದಿ. ಇಲ್ಲಿ ಮುಂದೆ ಹೋದರೆ ಅಧಿಷ್ಠಾನ ಮಂಟಪಗಳಿದೆ. ತುಂಬ ಜನ ಅಭ್ಯಾಸ ಮಾಡ್ತಾ ಇರ್ತಾರೆ ಇಲ್ಲಿ, ಮಕ್ಕಳು ಇವರೆಲ್ಲ. ಇದೊಂದು ಮಠಗಳ ಥರ ಇದ್ದಾರೆ ಇಲ್ಲಿ. ಅಡಿಕೆ ತೋಟ ಇದೆ ಮಧ್ಯದಲ್ಲಿ, ದಾಟ್ಕೊಂಡು ಹೋಗ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಾಗ. ಅಲ್ಲಿ ಧ್ಯಾನ ಮಾಡ್ಬೋದು. ಇಲ್ಲಿ ಮಠದ ವಿದ್ಯಾರ್ಥಿಗಳು ಅವರೆಲ್ಲನೂ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಶ್ಲೋಕಗಳು ಮಂತ್ರಗಳೆಲ್ಲ. ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ಹಕ್ಕಿಗಳ ಸೌಂಡು ಜಾಸ್ತಿ ಬರುತ್ತೆ. ಅಂದರೆ ಬೇರೆ ಬೇರೆ ಥರದ ಹಕ್ಕಿಗಳಿದೆ ಇಲ್ಲಿ, ಬರ್ಡ್ಸು. ಅದರ ಸೌಂಡ್ ನೀವು ಕೇಳಿಸ್ಕೊತಾ ಇರ್ಬೋದು. ನೋಡಿ ಇದೆಲ್ಲ ಕಾಫಿ ತೋಟ, ಬಾಳೆ ತೋಟ ಇದೆ ಇಲ್ಲಿ. ಈ ಜಾಗ ಮಿಸ್ ಮಾಡ್ಕೊಂಬೇಡಿ. ಈ ಕಡೆ ಬರೋದು ನೀವು ಶೃಂಗೇರಿಗೆ ಬಂದರೆ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ ನಾವು ಈ ಕಡೆಗೆ ಹೋಗ್ಬೇಕು. ಮುಂದೆ ಕೇಳಿಸ್ತಾ ಇದೆಯಲ್ಲ ಹಕ್ಕಿಗಳ ಸೌಂಡು. ಈ ಶಾರದಾ ಪೀಠನ ಜಗದ್ಗುರು ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರೋದು ತುಂಬ ವರ್ಷಗಳಿಂದ. ಇವಾಗಲೂ ಕೂಡ ಈಗ ಹೊಸದಾಗಿ ಮೊನ್ನೆ ಕಾಶ್ಮೀರದಲ್ಲಿ ಶಾರದಾ ಪೀಠ ಪ್ರಾರಂಭ ಮಾಡಿದಾಗ ಇಲ್ಲಿಂದ ಅರ್ಚಕರೆಲ್ಲ ಹೋಗಿದ್ದಾರೆ. ಅಲ್ಲಿ ಶಾರದಾ ದೇವಿ ಬಂದು ಕಾಶ್ಮೀರಲ್ಲಿ ನೆಲೆಸಿದ್ಲು. ಸೊ ಶೃಂಗೇರಿ ಬಂದು ನಮಗೆ ದಕ್ಷಿಣ ಭಾರತಕ್ಕೆ ಒಂಥರ ಕಾಶ್ಮೀರದಲ್ಲಿ ಶಾರದಾ ದೇವಿ ಥರನೇ ಇದು ಪೀಠ, ಶಕ್ತಿಪೀಠ ಥರ ಇದು. ನೋಡಿ ಇಲ್ಲ ಎಲ್ಲ ಹಾಕಿದ್ದಾರೆ ಏನೇನಿದೆ ಇಲ್ಲಿ ಅಂತ. ವ್ಯಾಸ ಮಂದಿರ ಇದೆ, ಕಾಲಭೈರವ ದೇವಸ್ಥಾನ ಇದೆ, ಗುರು ನಿವಾಸ ಇದೆ, ಅಧಿಷ್ಠಾನ ಮಂಟಪಗಳಿದೆ. ಈ ಕಡೆಗೂ ಹೋಗ್ಬೋದು, ಮುಂದೆ ಇಲ್ಲೂ ಇದ್ದಾವೆ. ಸುಮ್ಮನೆ ಕೇಳಿಸ್ಕೊಂತಾರೆ ಎಷ್ಟು ಹಕ್ಕಿಗಳದ್ದು
ಶಬ್ದ ಕೇಳಿಸುತ್ತೆ ನಿಮಗೆ ಕೂಗ್ತಾ ಇರೋದು. ಜನ ಜಾಸ್ತಿ ಇದ್ದಾರೆ ಇಲ್ಲಿ, ಅದಕ್ಕೆ ನಿಮ್ಗೆ ಅದು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಏನು ಇಷ್ಟೊಂದು ಜನ ಇದ್ದಾರೆ ಇವತ್ತು. ನೋಡಿ, ನಡ್ಕೊಂಡು ಹೋಗೋ ದಾರಿ ಉದ್ದಕ್ಕೂ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕಿದ್ದಾರೆ. ಇವಾಗೇನೋ ಪ್ರೋಗ್ರಾಮ್ ಇತ್ತು ಅಂತ ಕಾಣುತ್ತೆ, ಕಲ್ಚರಲ್ ಪ್ರೋಗ್ರಾಮು. ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿದ್ದಾರೆ ಇವರೆಲ್ಲನೂ. ನೋಡಿ, ಮಕ್ಕಳಿಗೆ ಬೇರೆ ಬೇರೆ ಥರ ಕಲ್ಚರಲ್ ಡ್ರೆಸ್ಗಳು ಹಾಕ್ಕೊಂಡು ಪೇರೆಂಟ್ಸ್ ಕರ್ಕೊಂಡ್ಬಂದಿದ್ದಾರೆ. ಏನೋ ಪ್ರೋಗ್ರಾಮ್ ಇತ್ತು ಅಂತ ಕಾಣುತ್ತೆ. ಇಲ್ಲಿ ಅಲ್ಲೊಂದು ಮಂಟಪ ಇದೆ, ಆ ಮಂಟಪದಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ಹೌದು, ಇವರೆಲ್ಲ ಟೂರಿಸ್ಟ್ಗಳೆಲ್ಲ ಏನೋ ಒಂದು ಪ್ರೋಗ್ರಾಮಿಗೆ ಬಂದಿರೋರು. ಗುರು ನಿವಾಸ್ ಇದೇ ಮಂಟಪದಲ್ಲಿ ಕಾರ್ಯಕ್ರಮ ನಡೆದಿರೋದು. ಬನ್ನಿ ಒಳಗಡೆ ನೋಡೋಣ. ಎಲ್ಲ ಇಲ್ಲಿಂದನೇ ಆಚೆ ಬರ್ತಾ ಇದ್ದಾರೆ ನೋಡಿ ಜನ. ಇಲ್ಲೇ ಪ್ರೋಗ್ರಾಮ್ ಆಗಿರೋದು ನೋಡಿ. ಮಕ್ಕಳೆಲ್ಲ ಗೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಡೆದಿರೋ ಕಾರ್ಯಕ್ರಮ ಗುರು ದರ್ಶನ ಅಂಥೇಳಿ. ವೀಣೆ ನುಡಿಸೋದು, ನೃತ್ಯ ಮಾಡೋದು, ಈ ಥರ ಬೇರೆ ಬೇರೆ ಆಧ್ಯಾತ್ಮಿಕ ಮತ್ತು ಕಲಾ ತಂಡಗಳೆಲ್ಲ ಬಂದಿದ್ದಾವೆ. ಇಲ್ಲಿ ಕಾರ್ಯಕ್ರಮ ಮುಗಿದಿದೆ. ಮತ್ತೆ ಏನೋ ಸೌಂಡ್ ಬರ್ತಾ ಇದೆ, ಇನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಂಗಿದ್ದಾರೆ ನೋಡಿ. ಆದರೆ ಅಲ್ಲಿ ಒಳಗಡೆ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ, ತೋರ್ಸೋಕ್ಕಾಗಲ್ಲ ನಿಮಗೆ. ಅಧಿಷ್ಠಾನ ಮಂದಿರಗಳು. ಒಳಗಡೆ ಹೋಗೋಣ. ಇನ್ನು ಮುಂಚೆ ನಾನು ಬಂದಿದ್ದಾಗ ಮಠದ ವಿದ್ಯಾರ್ಥಿಗಳು ಎಲ್ಲನೂ ಅಭ್ಯಾಸ ಮಾಡ್ತಾ ಇದ್ರು ಇಲ್ಲಿ. ಶ್ಲೋಕ ಮಂತ್ರಗಳು, ಪಠನೆ, ಸೊ ಈ ಥರ ಎಲ್ಲ ಇರುತ್ತೆ. ಧ್ಯಾನ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಅಧಿಷ್ಠಾನ ಮಠಗಳಲ್ಲಿ ಶ್ರೀ ಶಂಕರಾಚಾರ್ಯರು ಆದ ನಂತರ ಯಾರ್ಯಾರು ಮಹಾಸ್ವಾಮಿಗಳು ಬಂದಿರ್ತಾರೆ, ಪೀಠಾಧ್ಯಕ್ಷ ಆಗಿರ್ತಾರೆ, ದೇವಸ್ಥಾನ ನೋಡ್ಕೊಳ್ಳೋದಕ್ಕೆ ಅಥವಾ ಧರ್ಮ ಪ್ರಚಾರ ಕಾರ್ಯಗಳಿಗೆ, ಶಾರದಾ ಪೀಠನ ಬೇರೆ ಬೇರೆ ಕಡೆ ಪ್ರಚಾರ ಮಾಡೋದಕ್ಕೆ ಅವರ ವಿಗ್ರಹಗಳನ್ನ ಮಾಡಿದ್ದಾರೆ. ಇಲ್ಲಿ ಒಂದು 4-5 ಮಂಟಪಗಳು ಕಟ್ಟಿದ್ದಾರೆ. ಈ ಫೋಟೋ ನೋಡಿ ಫ್ರೆಂಡ್ಸ್, ಇಲ್ಲಿ ಶ್ರೀ ಜಗದ್ಗುರುಗಳು ಆದಿಶಂಕರಾಚಾರ್ಯವರು ಸ್ಥಾಪಿಸಿರುವ 4 ಪೀಠಗಳಿದೆ. ಇಲ್ಲಿ ಚತುರ್ಮಯ ಪೀಠಂ ಮೊದಲನೇದು, ಉತ್ತರಾನ್ಮಯ ಶ್ರೀ ಜ್ಯೋತಿಷ್ ಪೀಠಂ ಬದ್ರಿ ಉತ್ತರಾಖಂಡಲ್ಲಿದೆ. ಇಲ್ಲಿ ಎರಡನೇದಿದೆ ಪಶ್ಚಿಮಾಮ್ನಯ ಶ್ರೀ ಕಾಳಿಕಾ ಪೀಠಂ ದ್ವಾರಕಾ ಗುಜರಾತಲ್ಲಿದೆ. ಇನ್ನು ಇಲ್ಲಿರೋದು ಪೂರ್ವಕ್ಕೆ ಪೂರ್ವಾಮ್ನಯ ಶ್ರೀ ಗೋವರ್ಧನ ಪೀಠಂ ಪುರಿ ಒಡಿಸ್ಸಾದಲ್ಲಿದೆ. ಇನ್ನು ಕೊನೆಯದು ನಮ್ಮ ಕರ್ನಾಟಕದಲ್ಲಿದೆ, ಇವಾಗ ನಾವು ಬಂದಿರೋ ಜಾಗ ದಕ್ಷಿಣಾನ್ಮಯ ಶ್ರೀ ಶಾರದಾ ಪೀಠಂ ಶೃಂಗೇರಿ. ಸೊ ಈ 4 ಪೀಠಗಳನ್ನ ಜಗದ್ಗುರುಗಳು ಸ್ಥಾಪನೆ ಮಾಡಿದ್ದಾರೆ. ನೋಡಿ, ನಮ್ಮ ಹಿಂದಕ್ಕೆ ಹೋದ್ರೆ ಈ ಕಡೆ ಹಿಂದೆ ಅನ್ನದಾನ ಅನ್ನಸಂತರ್ಪಣೆ ಜಾಗ ಇದೆ. ಹೋಗಿ ಊಟ ಮಾಡ್ಕೊಂಡು ಬರೋಣ. ನೋಡಿ, ಅನ್ನಪ್ರಸಾದ ಟೈಮಿಂಗ್ಸು ಮಧ್ಯಾಹ್ನ 12 ಕಾಲಿಂದ 2:30, ರಾತ್ರಿ 7 ಕಾಲಿಂದ 8:30.
ಈಗ ಟೈಮ್ 8 ಗಂಟೆ ಆಗಿದೆ. 8 ಗಂಟೆ ಆಗಿದೆ. ಅನ್ನಪ್ರಸಾದಕ್ಕೆ ಹೋಗೋಣ. ಯಾರೂ ಮಿಸ್ ಮಾಡಬೇಡಿ. ಹಾಗೇ ಬಂದವರು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅನ್ನಪ್ರಸಾದಕ್ಕೆ ಡೊನೇಟ್ ಮಾಡಿ. ಸೊ ಅದೇ ಹಣದ ಕೆಲವರು ದಾನ ನೀಡೋ ಹಣದಿಂದನೇ ಎಷ್ಟೋ ಸಾವಿರಾರು ಲಕ್ಷಾಂತರ ಜನಕ್ಕೆ ಇಲ್ಲಿ ಅನ್ನಪ್ರಸಾದ ಕೊಡ್ತಾರೆ. ಅನ್ನಪ್ರಸಾದ ತುಂಬಾ ಚೆನ್ನಾಗಿತ್ತು. ಅನ್ನ ಸಾಂಬಾರು ರಸಮ ಬಡಿಸಿದ್ರು. ಅನ್ನಪ್ರಸಾದ ಟೈಮಿಂಗು ಮಧ್ಯಾಹ್ನ 12:15 1:30, ಸಂಜೆ 7:15 8:30. ದೇವಸ್ಥಾನದ್ದು ದೇವರ ದರ್ಶನ ಟೈಮಿಂಗ್ಸು ಬೆಳಗ್ಗೆ 6ರಿಂದ ಮಧ್ಯಾಹ್ನ 2, ಸಂಜೆ 4ರಿಂದ ರಾತ್ರಿ 9 ಗಂಟೆ. ಹಾಗೆ ಅಕ್ಷರಾಭ್ಯಾಸದ್ದು 500 ರೂಪಾಯಿ ಇದೆ ಟಿಕೆಟು. ಸೊ ಅದಕ್ಕೂ ಟೈಮಿಂಗ್ಸ್ ಇಟ್ಟಿದ್ದಾರೆ. ಬಂದಿರೋರು ನೋಡಿಕೊಂಡು ಅದ್ರ ಪ್ರಕಾರ ಪೂಜೆ ಮಾಡಿಸ್ಕೋಬೇಕಾಗತ್ತೆ. ಸೊ ಆವರಣದಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಹೊರಡಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗಿತ್ತು ಹೇಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.